ನಮಸ್ಕಾರ. ಬಿಹಾರಿ ಲಿಟ್ಟಿ ಚೌಕ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ನಾಗ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ. ಮತ್ತು ನಾನು ಇದನ್ನು ಏರ್ ಫ್ರೈಯರ್ ಯೂಸ್ ಮಾಡ್ಕೊಂಡು ಮಾಡಾಕತ್ತೀನಿ ನೋಡ್ರಿ. ಈಸಿ ಮತ್ತು ಏನೂ ಕಷ್ಟ ಇಲ್ಲಾರ್ದ ಪಟ್ ಅಂಥೇಳಿ ಆಗ್ಬಿಡ್ತೈತಿ ನೋಡ್ರಿ. ಹಿಂಗೆ ಒಂದ್ಸತಿ ಹೊಸ ಟೇಸ್ಟನ್ನು ಟ್ರೈ ಮಾಡ್ಕೊತಿರ್ಬೇಕಲ್ರಿ, ಚಲೋ ಇರ್ತೈತಿ. ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡು ಒಂದು ಸ್ವಲ್ಪ ಅದ್ರೊಳಗೆ ಜೀರಿಗೆ, ಅಜ್ವಾಯಿನ, ಆಮೇಲೆ ಒಂದು ಸ್ವಲ್ಪ ತುಪ್ಪ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಂದಂಗಿ ಹದ ಮಾಡಿ ನೆನೆಸಾಕಿಟ್ಟೀನಿ. ಹಿಟ್ಟನ್ನ ನಾದ್ಕೊಂಡು ಆಮೇಲೆ ನಾ ಇಲ್ಲಿ ಒಂದು ದೊಡ್ಡ ಬದ್ನಿಕಾಯಿ ತೊಗೊಂಡಿನಿ. ಅದನ್ನೊಳಗೆ ಒಂದು ಸ್ವಲ್ಪ ಅಲ್ಲ ಇಲ್ಲಿ ಕಟ್ ಮಾಡಿ ಅದ್ರೊಳಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ತುಂಬಿನ ಅದ್ರೊಳಗೆ ಹಾಕಾಕತ್ತೀನಿ ನೋಡ್ರಿ. ಆಮೇಲೆ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಟೊಮ್ಯಾಟೊ, ಆಮೇಲೆ ಮತ್ತು ಇನ್ನೊಂದು ಸ್ವಲ್ಪ ಖಾರಕ್ಕೆ ನಾವು ನಮ್ಮ ಉತ್ತರ ಕರ್ನಾಟಕ ಜನ ಸ್ವಲ್ಪ ಖಾರ ಜಾಸ್ತಿ ತಿಂತೇವಲ್ರಿ, ಹೀಗಾಗಿ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ನಾನು ಇಟ್ಕೊಂಡಿನಿ ನೋಡ್ರಿ. ನೀವು ಖಾರ ಏನ್ರಿ ಕಮ್ಮಿ ತಿಂತಿದ್ರಂದ್ರೆ ಬದ್ನಿಕಾಯಿ ಒಳಗೆ ಮೆಣ್ಸಿನ್ಕಾಯಿನ ಹಾಕಿರ್ತೀರಲ್ರಿ, ಅದನ್ನೇ ಸಾಕಾಗ್ತಿತ್ತು ನೋಡ್ರಿ. ಎಲ್ಲನೂ ಚಂದಂಗಿ ಸುಟ್ಕೋಬೇಕ್ರಿ. ಈ ರೀತಿ ಒಲಿ ಇತ್ತಂದ್ರೆ ಅದ್ರ ಟೇಸ್ಟೇ ಬೇರೆ ನೋಡ್ರಿ. ನಾವು ಸಿಟ್ಟಾಗಿರೋದ್ರಿಂದ ನಮ್ಮ ಕಡೆ ಒಲಿ ಸಿಗಂಗಿಲ್ಲ, ಹೀಗಾಗಿ ನಾನು ಗ್ಯಾಸ್ ಮೇಲೆ ಮಾಡ್ತೀನಿ. ಮಸ್ತಂಗಿ ಸುಟ್ಕೊಂಡಿನಿ ನೋಡ್ರಿ ಬದ್ನಿಕಾಯಿ. ಸುಟ್ಕೊಂಡು ನೋಡ್ರಿ ಈ ಥರ ಎಲ್ಲನೂ ಮ್ಯಾಗಿನ ಸಪ್ಪಿನ ತಕ್ಕೊಂಡು ಇಟ್ಕೋಬೇಕು ನೋಡ್ರಿ. ಅದನ್ನು ಕೂಡ ನಾನು ದಂಡಿನ ಕಟ್ ಮಾಡ್ತೀನಿ. ಆಮೇಲೆ ನಾನು ಇಡಕ್ಕೆ ಈಸಿ ಆಗಲಿ, ಬಿಸಿ ಇತ್ತು ಅಂಥೇಳಿ ನಾನು ದಂಡಿ ಕಟ್ ಮಾಡಿಲ್ಲ, ಎಲ್ಲನೂ ಕಟ್ ಮಾಡಿಕೊಂಡೆ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಉಪ್ಪು, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲನೂ ಹಾಕ್ಕೊಂಡು ಹಿಂಗೆ ಕೈಲೇನೆ ಮಾಡ್ಬೇಕ್ರಿ, ಅಂದ್ರೇ ಇದ್ರ ಟೇಸ್ಟ್ ಬರ್ತೈತೆ ನೋಡ್ರಿ. ಎಲ್ಲ ಹಾಕ್ಕೊಂಡು ಚಂದಂಗಿ ಕೈಲೇ ನಾನಿಲ್ಲಿ ಮೆತ್ತಗೆ ಮಾಡ್ಕೊಂಡಿನಿ ನೋಡ್ರಿ. ಅಷ್ಟು ಚಲೋ ಬಾಯಾಗ ನೀರು ಬರಾಕತ್ತೈತಲ್ಲ, ಹೀಗೆ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಇಲ್ಲಿ ಸತ್ತು ಹಿಟ್ಟು ಅಂತಾರೆ ನೋಡ್ರಿ, ಅದನ್ನು ತೊಗೊಂಡಿನಿ. ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಅಜ್ವಾಯಿನ, ಜೀರಿಗೆ, ಕೊತ್ತಂಬರಿ, ಕೆಂಪು ಖಾರದ ಪುಡಿ, ಆಮೇಲೆ ಉಪ್ಪು ಎಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಇದ್ರೊಳಗೆ, ಇಲ್ಲಾಂದ್ರೆ ತುಪ್ಪ ಹಾಕೋರಿ. ಇದು ಹೆಂಗಪ್ಪ ಅಂತಂದ್ರೆ ಸ್ವಲ್ಪ ಪುಡಿನೇ ಇರಬೇಕು. ನಾ ಹಿಂಗೆ ಕಲ್ಸಾತೀನಿ ಅಂದ್ರೆ ನನ್ನ ಕೈಗೆ ಒಂದು ಸ್ವಲ್ಪ ಹತ್ತೈತ್ರಿ, ಹೀಗಾಗಿ ನಾನು ಸ್ವಲ್ಪ ಕೈ ಮ್ಯಾಲೆ ಮಾಡಿ ಕಲ್ಸಾಕತ್ತಿದ್ದೆ, ಉರ್ಯಾಕತ್ತಿತ್ತು ಅಂಥೇಳಿ ನೋಡ್ರಿ. ಚಂದಂಗೆ ಈಗ ಈ ರೀತಿ ಒಂದು ಸ್ವಲ್ಪ ಹಿಂಗೆ ಮಾಡಿದ್ರೆ ಆಗಬೇಕು, ಜಾಸ್ತಿ ನೀರನ್ನ ಹಾಕಕ್ಕೆ ಹೋಗ್ಬಾರ್ದ್ರಿ ಇದ್ರೊಳಗೆ. ಇಲ್ಲಿ ನೋಡ್ರಿ ತೋರಿಸ್ತೀನಿ, ಹಿಂಗೆ ಉಂಡೆ ಮಾಡಿದ್ರೆ ಹಿಂಗೆ ಉಂಡೆ ಆಗಬೇಕು, ಅದರ ಪುಡಿನೇ ಇರಬೇಕು. ನಾನಿಲ್ಲಿ ಆ ಥರ ಉಂಡೆ ಮಾಡಿಕೊಂಡು ಎಲ್ಲನೂ ಇಟ್ಕೊಂಡಿನಿ ನೋಡ್ರಿ. ಹಿಟ್ಟು ಹದ ಆಗೈತೇನಿಲ್ಲ ಅಂಥೇಳಿ ನೋಡಿಕೊಂಡು ಚಂದಂಗಿ ಹದ ಮಾಡ್ಕೋಬೇಕ್ರಿ. ಇದು ಭಾಳ ಅಂದ್ರೆ ಭಾಳ ಚಲೋ ಮತ್ತು ಹೆಲ್ತಿಗೂ ಕೂಡ ಇದು ಭಾಳ ಒಳ್ಳೇದಂತ ಹೇಳ್ತಾರೆ ನೋಡ್ರಿ. ಒಂದು ಚಪಾತಿಗೆ ಹಿಟ್ಟಾಗುವಷ್ಟು ಹಿಟ್ಟು ತೊಗೊಂಡು ನಾನಿಲ್ಲಿ ನೋಡ್ರಿ ಯಾವ ರೀತಿ ಆಕಾರ ಕೊಡ್ತೀನಿ ಅಂಥೇಳಿ ಹೀಗೆ ಮಾಡ್ಕೊತಾನೆ ಹೋಗ್ಬೇಕ್ರಿ. ಇದನ್ನು ಯಾವುದೇ ಲಟ್ಟಣಿಗೆ ಆಗಲಿ ಏನು ಯೂಸ್ ಮಾಡ್ಲಾರ್ದೇ ಮಾಡಬೇಕು, ಅಂದ್ರೆ ಇದ್ರದ್ದು ಒಂಥರ ಟೇಸ್ಟ್ ಬರ್ತೈತಿ. ಭಾರಿ ಅಂದ್ರೆ ಭಾರಿ ಚಲೋ ಇರ್ತೈತಿ ನೋಡ್ರಿ ಈ ಥರ ಫಿಲ್ಲಿಂಗ್ ಮಾಡ್ಕೋಬೇಕು. ಸ್ವಲ್ಪ ಹೆಚ್ಚಿಗೆ ಹಿಟ್ಟಿರ್ತೈತಲ್ಲ ಅದನ್ನು ನೀವು ಏನು ಮಾಡ್ಬೋದು, ತಕ್ಕೋಬೋದು. ಬಟ್ ಇದ್ರದ್ದು ಏನಿರಬೇಕಪ್ಪ ಅಂತಂದ್ರೆ ಸ್ವಲ್ಪ ದಪ್ಪನೇ ಇದ್ದರೆ ಇದು ಚಲೋ ಆಗ್ತೈತಿ ನೋಡ್ರಿ. ಸ್ವಲ್ಪ ಮ್ಯಾಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಇದನ್ನು ಜಾಸ್ತಿ ಪ್ರೆಸ್ ಮಾಡಬಾರ್ದು, ಹಿಂಗೆ ಗುಂಡು ಮಾಡಿ ಎಲ್ಲನೂ ಒಂದು ಕಡೆ ಇಟ್ಕೊಂಡಿನಿ ನೋಡ್ರಿ. ಎಲ್ಲ ಒಂದು ಕಡೆ ಇಟ್ಕೊಂಡಾದ್ಮೇಲೆ ನೋಡ್ರಿ ಇಲ್ಲಿ ನಾನು ಏರ್ ಫ್ರೈಯರ್ ತೊಗೊಂಡು ಅದ್ರೊಳಗೆ ಒಂದು ಬಟರ್ ಪೇಪರ್ ಹಾಕಿ ಎಲ್ಲ ಚೆಂದಂಗೆ ಇಟ್ಕೊಂಡಿನಿ. ಇದ್ರೊಳಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಲ್ಲ. ಏನು ಮಾಡ್ತೀನಪ್ಪ ಅಂತಂದ್ರೆ ಎಲ್ಲನೂ ಅದ್ರೊಳಗೆ ಹಾಕಿ ನೋಡ್ರಿ ಇಲ್ಲಿ ಎಷ್ಟು ಚಂದ ಆಗೈತಿ. ಇನ್ನು ನಾನು ಏನಾಯ್ತಂದ್ರೆ 20 ಮಿನಿಟ್ಸ್ ಮಾಡೀನಿ. 20 ಮಿನಿಟ್ಸ್ ಟೈಮರ್ ಇಟ್ಕೊಂಡು ನಾನು ಮಾಡಿದ್ದೆ. 10 ನಿಮಿಷ ಆಗೋಣ ಟರ್ನ್ ಮಾಡಬೇಕು, ಯಾಕಂದ್ರೆ ಎರಡು ಸೈಡ್ ಆಗಂಗಿಲ್ಲ ಏರ್ ಫ್ರೈಯರ್ನಾಗ, ಟರ್ನ್ ಮಾಡ್ಕೋತಿರ್ಬೇಕು. ಆಯ್ತು ನೋಡ್ರಿ, ಮಸ್ತ್ ಬಿಸಿ ಲಿಟ್ಟಿ ಚೌಕ ರೆಡಿ ಆಯಿತು. ನೀವು ತಿಂದು ನಿಮಗೆ ಟೇಸ್ಟ್ ಹೆಂಗೆ ಅನಿಸ್ತು ಅಂತೇಳಿ ಹೇಳ್ರಿ. ನನಗಂತೂ ಮಸ್ತ್ ಅನ್ನಿಸ್ತು ಬಿಡ್ರಿ. ಅದ್ರಾಗ ಅದು ಬದ್ನಿಕಾಯಿ ಬಡ್ತಾ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ನೋಡ್ರಿ. ಮ್ಯಾಲೆ ಮೆಣ್ಸಿನ್ಕಾಯಿ ತಿಂದ್ರೆ ಅಂತೂ ಏನು ಹೇಳ್ತಿರೋದು, ಟೇಸ್ಟ್ ಲೆವೆಲ್ಲೇ ಬೇರೆ ಇತ್ತು. ಎಲ್ಲರಿಗೂ ಇದು ವಿಡಿಯೋ ಯೂಸ್ಫುಲ್ ಆಗೈತೆ ಅಂತ ಅನ್ಕೊತೀನಿ. ನೀವು ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಿಮಗಿದು ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೀಗೆ ಮತ್ತೆ ಇನ್ನೊಂದು ವಿಡಿಯೋ, ಇನ್ನೊಂದು ವ್ಲಾಗ್, ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಬಾಯ್.